ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ನನ್ನ ಪ್ರಣಾಮಗಳು. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತಕೋಟಿ ವೈಷ್ಣವರೊಂದಕ್ಕೆ ಜಯ. 28ನೇ ತಾರೀಕು ನವೆಂಬರ್ 2024 ಗುರುವಾರ. ಶ್ರೀ ಸಾರಂಗ ಠಾಕೂರ್ ಅವರ ತೀರೋಭಾವ ಇದೆ. ಸೊ ಅವ್ರ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಸೊ ಇವತ್ತು ಅದಕ್ಕಿಂತ ಮುಂಚೆ ಶ್ರೀಲ ಪ್ರಭುಪಾದರಲ್ಲಿ, ಗುರು ಮಹಾರಾಜರಲ್ಲಿ, ಎಲ್ಲ ಹಿರಿಯ ವೈಷ್ಣವರಲ್ಲಿ ಆಶೀರ್ವಾದವನ್ನು ಬೇಡ್ತಾ ಇದ್ದೀನಿ. ಹಿರಿಯ ವೈಷ್ಣವರಲ್ಲಿ ಏನು ಕೇಳಿದ್ದೇನೋ, ಗ್ರಂಥಗಳಲ್ಲಿ ಏನು ಓದಿದ್ದೇನೋ ಅದನ್ನೇ ನಾನು ಯಥಾವತ್ತಾಗಿ ಧೈರ್ಯವಾಗಿ ಹೇಳುವ ಶಕ್ತಿ ಕೊಡಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ಒಂದು ವೈಷ್ಣವ ಭಜನೆ ಇದೆ. ಅದು ಭಾವ ಇದ್ದಾಗ ಅವರ ಸೆಪರೇಷನಲ್ಲಿ ಆಡ್ತಕ್ಕಂತಹ ಭಜನೆ ಇದು. ಏಕೆಂದರೆ ಭಗವಂತ ಮತ್ತು ಅವರ ಸಹಚರ್ಯರಿಂದ ನಾವು ಅವರು ಅಗಲಿದಾಗ ನಮ್ಮನ್ನು ದುಃಖ ಉಂಟಾಗುತ್ತೆ. ಅದನ್ನು ಈ ಪ್ರಾರ್ಥನಾದಿಂದ ನಾವು ಅದನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಓಕೆ. ಜಯ ನೀಲೋ ಪ್ರೇಮಧನ ಕರುಣಾ ಪ್ರಚುರ, ಜಯ ನೀಲೋ ಪ್ರೇಮಧನ ಕರುಣಾ ಪ್ರಚುರ, হেনো প্রভু কোথা গেলা আচার্য ঠাকুর, হেনো প্রভু কোথা গেলা আচার্য ঠাকুর, कहा मोरा स्वरूप रूपा, कहा सनातन, कहा दास रघुनाथ, जय जय गोपाल, कहा कविराज एक काले कोथा गेला तोरा नटराजा, आशाने कोटी भूमाथा अनले पशिभो, गौरंगा गुणेरा निधि कोथा गेले पावो, सभा संगीरा संगे रे कोइलो बेरा, से संगाना पाया कांदे नरोत्तमदा, अनिलो प्रेमधन करुणा प्रचुर, हेनो प्रभु कोथा गेला आचार्य ठाकुर, जय आचार्य ठाकुर, जय आचार्य ठाकुर, आचार्य ठाकुर, जय आचार्य जय नीलो प्रेमाधन करुणा प्रचुर, हेनो प्रभु ಕೋಥಾ गेला ಆಚಾರ್ಯ ಠಾಕೂರ್. ಜಯ ನೀಲೋ ಪ್ರೇಮಧನ, ಪ್ರೇಮ ದಿವ್ಯ ಪ್ರೇಮದ ಸಂಪತ್ತನ್ನು
ಹೊತ್ಕೊಂಡು ಬಂದಂತಹ ದಯೆ ಕರುಣೆಗಳಿಂದ ತುಂಬಿದ ಶ್ರೀವಾಸಾಚಾರ್ಯ ಠಾಕೂರ್ ಅವರು ಎಲ್ಲಿ ಹೋದರು? ಸೊ ನಮಗೆ ಕೊಡೋದಕ್ಕಂತ ದಿವ್ಯ ಪ್ರೇಮದ ಸಂಪತ್ತನ್ನು ಹೊತ್ಕೊಂಡು ಬಂದಿದ್ದಾರೆ. ಎಲ್ಲೋದ್ರು ಶ್ರೀವಾಸಾಚಾರ್ಯ ಠಾಕೂರ್ ಅವರು? ಶ್ರೀ ಸಾರಂಗ ಠಾಕೂರ್ ಅವರು ಎಲ್ಲಿ ಹೋದರು? ಕಹ ಮೋರ ಸ್ವರೂಪ ರೂಪ, ಕಹ ಸನಾತನ. ಸ್ವರೂಪ್ ಗೋಸ್ವಾಮಿ, ರೂಪ ಗೋಸ್ವಾಮಿ, ಸನಾತನ್ ಗೋಸ್ವಾಮಿ ಎಲ್ಲಿದ್ದಾರೆ ಇವಾಗ ಅವರು? ಕಹದಾಸ ರಘುನಾಥ ಪತಿತ ಪಾವನ, ಪತಿತರನ್ನ ಉದ್ಧಾರ ಮಾಡ್ತಕ್ಕಂಥ ರಘುನಾಥ್ ದಾಸ್ ಗೋಸ್ವಾಮಿ ಅವರು ಎಲ್ಲಿ ಹೋದ್ರು ಅಂತ ಕೇಳ್ತಾ ಇದ್ದಾರೆ. ಕಹಮೂರ ಭಟ್ಟ ಜುಗ, ಕಹ ಕವಿರಾಜ. ನನ್ನ ಪ್ರೀತಿಯ ರಘುನಾಥ್ ಭಟ್ಟ ಮತ್ತು ಗೋಪಾಲ್ ಭಟ್ಟರು ಎಲ್ಲಿ? ಕವಿರಾಜ್ ಅಂತಂದರೆ ಕೃಷ್ಣದಾಸ್ ಕವಿರಾಜರು ಎಲ್ಲಿದ್ದಾರೆ ಇವಾಗ? ಮಹಾನ್ ನರ್ತಕ ಪ್ರಭು ಗೌರಾಂಗರು ಇದ್ದಕ್ಕಿದ್ದಂತೆ ಎಲ್ಲಿ ಹೋಗಿಬಿಟ್ಟರು? ಘೋರ ನಟರಾಜ ಅಂತಂದರೆ ಅವರು ಗೌರಾಂಗ ಮಹಾಪ್ರಭುಗಳು. ಪಾಷಾಣ್ಯ ಕುಟಿಬೋ ಮಾತ ಅನಲೆ ಪಶಿಬು, ನಾನು ನನ್ನ ತಲೆಯನ್ನು ಬಂಡೆಗೆ ಕೆಚ್ಕೊಳ್ತೀನಿ, ಬೆಂಕಿಗೆ ಬಿದ್ದು ಬಿಡುತ್ತೇನೆ. ಗೌರಂಗ ಕರುಣೆರ ನಿಧಿ ಕೊಥಗೆಲೆ ಪಾಭೋ, ಸಕಲ ಗುಣಗಳ ನಿಧಿಯಾದ ಪ್ರಭು ಗೌರಾಂಗರನ್ನು ನಾನು ಎಲ್ಲಿ ನೋಡಲಿ? ಸೇಸಬಾ ಸಂಗೀರ ಸಂಗೆ ಜೇಖೊಯ್ಲೋ ಬಿಲಾಸ್, ಯಾರ ಸಹವಾಸದಲ್ಲಿ ಗೌರಂಗ ಮಹಾಪ್ರಭುಗಳು ತಮ್ಮ ಲೀಲೆಗಳನ್ನು ಮೆರೆದರೂ ಆ ಭಕ್ತರ ಸಮೇತವಾಗಿ ಗೌರಂಗ ಪ್ರಭುವನ್ನು ಕಾಣಲಾಗದೆ ನರೋತ್ತಮ ದಾಸನು ಅಳುತ್ತಿದ್ದಾನೆ. ಸೇಸಂಗ, ಯಾರ್ಯಾರು ಗೌರಂಗ ಮಹಾಪ್ರಭುಗಳ ಜೊತೆಯಲ್ಲಿ ಲೀಲೆಗಳನ್ನು ಮಾಡಿದ್ರೋ ಯಾರಿವತ್ತು ಕಾಣಿಸ್ತಾ ಇಲ್ಲ, ಎಲ್ಲರೂ ಮರೆಯಾಗ್ಬಿಟ್ಟಿದ್ದಾರೆ. ಸೇಸಂಗನ ಪಾಯ ಅಂದೆ ನರೋತ್ತಮ ದಾಸ. ಸೊ ಅವ್ರನ್ನ ಯಾರೂ ನನಗೆ ಕಾಣಿಸ್ತಾ ಇಲ್ಲ. ಸೊ ಅವರನ್ನು ಕಾಣಲಾಗದೆ ನಾನು ನರೋತ್ತಮ ದಾಸ ಅಳುತ್ತಾ ಇದ್ದೀನಿ ಅಂತ ನರೋತ್ತಮ ದಾಸರು ಬಹಳ ಸಪ್ರೇಷನಿಂದ ಈ ಒಂದು ವೈಷ್ಣವ ಭಜನೆಯನ್ನು ಹಾಡಿದ್ದಾರೆ. ಶ್ರೀ ಸಾರಂಗ ಠಾಕೂರರ ತೀರ ಮಹೋತ್ಸವ ಕಿ ಜಯ. ಅವ್ರ ಬಗ್ಗೆ ಇವಾಗ ಚರ್ಚೆ ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಾಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಂ ಸಹಗಣ ಲಲಿತಾ ಶ್ರೀವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ಶ್ರೀವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀ ಗುರು ದೀನತಾರಿಣಂ. ಪರಮಾನಂದ ಮಾಧವ ಶ್ರೀ ಚೈತನ್ಯ ಈಶ್ವರ. ಹರಿ ಓಂ ತತ್ಸತ್. ಹರೇ ಕೃಷ್ಣ. ಶ್ರೀ ಸಾರಂಗ ಮುರಾರಿ ಠಾಕೂರ್ ಅವರು ಆಷಾಢ ಮಾಸದ 14ನೇ ದಿನ ಅವರ ಆವಿರ್ಭಾವ ಆಯಿತು. ಮತ್ತು ಮಾರ್ಗಶಿರ ಮಾಸದ 13ನೇ ದಿನ ತ್ರಯೋದಶಿ ದಿನ, ಕೆಲವರಿಗೆ ದ್ವಾದಶಿ ಅವತ್ತು ಅವರ ತಿರೋಭಾವ ಆಯಿತು. ಮುರಾರಿ ಠಾಕೂರ್ ಅವರು ಮುದಧ್ರುಮ ದ್ವೀಪದ ಮಮಗುಚ್ಚಿ, ಈಗಿನ ಜಹಾರ್ ನಗರ, ಅಲ್ಲಿ ಬಕುಲಾ ಅಂತಕ್ಕಂಥ ಒಂದು ಟ್ರೀ ಇದೆ. ಆ ಟ್ರೀ ಕೆಳಗಡೆ ಇವರು ವಾಸವಾಗಿದ್ದರು. ಅಲ್ಲಿ ರಾಧಾ ಗೋಪಿನಾಥ್ ಇವರ ಡಿಟಿನ ಇವರೇ ವರ್ಷಿಪ್ ಮಾಡ್ತಾಯಿದ್ರು. ಶ್ರೀ ಸಾರಂಗ ಮುರಾರಿಯವರು ರಾಧಾ ಗೋಪಿನಾಥ್ ಡಿಟಿಗೆ ಇವರು ಸೇವೆಯನ್ನು ಸಲ್ಲಿಸ್ತಾರೆ. ಸತತವಾಗಿ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಸತತವಾಗಿ ಡಿಟಿಗೆ ಸೇವೆಯನ್ನು ಮಾಡ್ತಾಯಿದ್ರು. ಅವರು ಆಚೆ ಹೋಗಿ ಭಿಕ್ಷೆಯನ್ನು ಬೇಡಿ ಭಗವಂತನಿಗೆ ಅಡಿಗೆಯನ್ನು ಮಾಡಿ ಭೋಗವನ್ನು ಅರ್ಪಣೆ ಮಾಡ್ತಾಯಿದ್ರು. ಫ್ಲವರ್ಸ್ನೆಲ್ಲ ಹೂವುಗಳನ್ನು ಆಚೆ ಹೋಗಿ ಹೂವುಗಳನ್ನೆಲ್ಲ ಕಿತ್ಕೊಂಡು ಬಂದು ಭಗವಂತನಿಗೆ ಪೂಜೆಯನ್ನು ಮಾಡ್ತಕ್ಕಂಥದ್ದು.
ಮಂದಿರವನ್ನು ಶುಚಿಯಾಗಿ ಇಡ್ತಕ್ಕಂಥದ್ದು, ಕೀರ್ತನೆ, ಭಜನೆ, ಮತ್ತು ಭಗವಂತನಿಗೆ ಡೆಕೋರೇಷನ್ ಮಾಡೋದು, ಡ್ರೆಸ್ಸಿಂಗ್ ಮಾಡೋದು. ಸೊ ಎಲ್ಲ ಸೇವೆಗಳನ್ನು ಇವರು ಒಬ್ಬರೇ ಏನು ಮಾಡ್ತಾಯಿದ್ರು. ಜೊತೆಗೆ ಸಂಜೆ ಹೊತ್ತು ಅವ್ರು ಏನು ಮಾಡ್ತಾಯಿದ್ರು, ಗಂಗಾ ನದಿಯನ್ನು ಪಾರು ಮಾಡಿ ದಾಟಿ ಹೋಗಿ ಅವರು ಮಹಾಪ್ರಭುಗಳ ಸಂಕೀರ್ತನೆಯಲ್ಲಿ ಪಾಲ್ಗೊಳ್ತಾಯಿದ್ರು. ಪ್ರಭುಗಳ ಸಂಕೀರ್ತನೆಯಲ್ಲಿ ಪಾಲ್ಗೊಳ್ತಾಯಿದ್ರು ರಾತ್ರಿಯಲ್ಲಿ. ರಾತ್ರಿಯಲ್ಲಿ ಅವರು ಗಂಗಾ ನದಿಯ ಪಾರನ್ನು ಮಾಡ್ತಾಯಿದ್ರು. ಒಂದು ಸಲ ಮಹಾಪ್ರಭುಗಳು ಸಾರಂಗ ಮುರಾರಿ ಠಾಕೂರ್ ಅವರ ಹತ್ತಿರ ಬರ್ತಾರೆ, ರಾಧಾ ಗೋಪಿನಾಥ್ ಟೆಂಪಲ್ ಹತ್ರ. ಅಲ್ಲಿ ಬಕುಲಾ ಟ್ರೀಯನ್ನು ನೋಡ್ತಾರೆ. ನೋಡ್ಬಿಟ್ಟು ಮಹಾಪ್ರಭುಗಳಿಗೆ ತುಂಬ ಕರುಣೆ ಬರುತ್ತೆ. ಯಾಕೆಂದರೆ ಅದು ಮರ ಆಲ್ಮೋಸ್ಟ್ ಸತ್ತೋಗೋ ಸ್ಥಿತಿನಲ್ಲಿರುತ್ತೆ, ಎಲೆಗಳೆಲ್ಲ ಉದ್ರೋಗ್ಬಿಟ್ಟಿರುತ್ತೆ, ಒಣಗೋಗ್ಬಿಟ್ಟಿರುತ್ತೆ ಕಂಪ್ಲೀಟಾಗಿ. ಜೊತೆಗೆ ಸಾರಂಗ ಠಾಕೂರ್ ಅವರು ಅದೇ ಮರದ ಕೆಳಗಡೆ ಅವರು ವಾಸವನ್ನು ಮಾಡ್ತಾರೆ. ಸೊ ಮಹಾಪ್ರಭು ಕೇಳ್ತಾರೆ, ಸಾರಂಗ, ಈ ಮರ ಇಷ್ಟೊಂದು ಒಣಗೋಗಿದೆ, ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ ಅಂತ ಕೇಳ್ತಾರೆ. ಸಾರಂಗ ಪ್ರಭುಗಳು ಹೇಳ್ತಾರೆ, ಸೊ ನಮ್ಮ ಕೈಯಲ್ಲಿ ಏನಿದೆ, ಕೃಪೆಯ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ ಅಂತ ಕೇಳ್ತಾರೆ. ಸೊ ಇಮ್ಮಿಡಿಯೇಟಾಗಿ ಮಹಾಪ್ರಭು ಎದ್ದು ಹೋಗಿ ಆ ಮರವನ್ನು ಎರಡೂ ಭುಜಗಳಿಂದ ಅಪ್ಕೊಳ್ತಾರೆ, ಆಲಿಂಗನ ಮಾಡ್ತಾರೆ. ಆಲಿಂಗ ಮಾಡಿದ್ಮೇಲೆ ಆ ಮರ ಏನು ಮಾಡುತ್ತೆ, ಕ್ರಮೇಣವಾಗಿ ಚಿಗುರು ಬಿಡುತ್ತೆ, ಹಸಿರಾದಂಥ ಎಲೆ ಬರುತ್ತೆ, ಘಮ ಘಮ ಅಂತ ಸುವಾಸನೆ ಭರಿತವಾದಂಥ ಹೂಗಳನ್ನು ಕೊಡುತ್ತೆ ಮರ. ಸೊ ಈಗಲೂ ಕೂಡ ಅಲ್ಲಿ ಜನಗಳು, ಮಹಾಪ್ರಭುಗಳ ಭಕ್ತರು ಅಲ್ಲಿ ಹೋಗಿ, ಏಕೆಂದರೆ ಮಹಾಪ್ರಭುಗಳು ಅಪ್ಕೊಂಡಿದ್ರು ಅಂತಂದರೆ ಅದು ಸುಮ್ಮನೆನಾ, ಹೂಗಳು ಕೂಡ ಪರಿಮಳವಾಗಿರುತ್ತೆ, ಸುವಾಸನೆ ಭರಿತವಾಗಿರುತ್ತೆ. ಸೊ ಭಕ್ತರು ಏನು ಮಾಡ್ತಾರೆ, ಅಲ್ಲಿ ಹೋಗಿ ಪೂಜೆಯನ್ನು ಮಾಡ್ತಾರೆ. ಅದು ಮರದೆಲ್ಲ ಬಕುಲಾ ಟ್ರೀನಲ್ಲಿ ಕೆಲವೊಂದ್ಸಲ ಒಣಗಿ ಅದು ಚಕ್ಕೆ ಎಲ್ಲ ಕೆಳಗಡೆ ಬಿದ್ದಾಗ ಅದನ್ನು ಎತ್ಕೊಂಡೋಗಿ ಪೂಜೆಯನ್ನು ಮಾಡ್ತಾರೆ. ಮತ್ತು ಕಂಠಿ ಮಾಲೆಯನ್ನು ಮಾಡ್ಕೊಳ್ತಾರೆ, ಕತ್ತಿಗೆ ಹಾಕ್ಕೊಳ್ತಾರೆ. ನಮಗೂ ಕೂಡ ಒಂದು ಪೀಸು ಸಿಕ್ಕಿದೆ, ತೊಗೊಂಡು ಬಂದಿದ್ವಿ. ಸೊ ಅದರದ್ದು ಪಿಕ್ಚರ್ ಇದರಲ್ಲಿ ನೋಡ್ಬೋದು, ನೀವು ವಿಡಿಯೋದಲ್ಲಿ ನೋಡ್ಬೋದು, ಪಿಕ್ಚರ್ ಫೋಟೋದಲ್ಲಿ ನೋಡ್ಬೋದು. ಮಹಾಪ್ರಭು ಯಾವಾಗ್ಲೂ ಆ ಸಾರಂಗ ಮುರಾರಿಯವರಿಗೆ ಯಾರಾದರೂ ಶಿಷ್ಯನನ್ನು ಮಾಡಿಕೊ, ಅಟ್ಲೀಸ್ಟ್ ಒಬ್ಬ ಶಿಷ್ಯನಾದರೂ ಮಾಡ್ಕೊ ಅಂತ ಯಾವಾಗಲೂ ಕೇಳ್ತಾನೆ ಇರ್ತಾರೆ. ಬಟ್ ಸಾರಂಗ ಪ್ರಭು ಅದಕ್ಕೆ ಇಲ್ಲ, ನನಗೆ ಆ ಯೋಗ್ಯತೆ ಇಲ್ಲ, ನನಗೆ ಗುರು ಆಗೋ ಯೋಗ್ಯತೆ ಇಲ್ಲ. ಮಹಾಪ್ರಭು ಯಾವಾಗಲೂ ರಿಕ್ವೆಸ್ಟ್ ಮಾಡ್ತಿರ್ತಾರೆ, ಅಟ್ಲೀಸ್ಟ್ ಒಬ್ಬನಾದರೂ ಮಾಡ್ಕೊ. ಯಾಕೆಂದರೆ ಅವರೊಬ್ಬರೇ ಇಷ್ಟು ಸರ್ವಿಸನ್ನು ಮಾಡ್ತಿರ್ತಾರೆ, ಅಟ್ಲೀಸ್ಟ್ ಒಬ್ಬ ಶಿಷ್ಯ ಇದ್ದರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಮಹಾಪ್ರಭುಗಳು ತುಂಬ ಕನ್ಸರ್ನ್ ಮಾಡ್ತಾರೆ. ಬಟ್ ಸಾರಂಗ ಪ್ರಭುಗಳು ಮಾಡ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ. ಬಟ್ ಈ ಇನ್ಸಿಡೆಂಟ್ ಆದಮೇಲೆ, ಬಕುಲಾ ಟ್ರೀ ಇನ್ಸಿಡೆಂಟ್ ಆದಮೇಲೆ ಸಾರಂಗ ಪ್ರಭುಗಳು, ಚೈತನ್ಯ ಮಹಾಪ್ರಭುಗಳು ಪದೇ ಪದೇ ರಿಕ್ವೆಸ್ಟ್ ಮಾಡ್ತಿರ್ತಾರೆ. ಸೊ ಹಾಗಾಗಿ ಒಪ್ಕೊಳ್ತಾರೆ. ಸರಿ ಆಯಿತು, ನಾಳೆ ಬೆಳಗ್ಗೆ ನಾನು ಫಸ್ಟು ಯಾರನ್ನು ನೋಡ್ತೀನೋ, ಯಾರ ಮುಖವನ್ನು ನೋಡ್ತೀನೋ ಅವರನ್ನು ನಾನು ಶಿಷ್ಯನಾಗಿ ಮಾಡ್ಕೊಳ್ತೀನಿ ಅಂತ ಹೇಳ್ತಾರೆ. ನೋಡಿ ಎಷ್ಟು ಕರುಣೆ, ಯಾವುದೇ ರೀತಿ ಕ್ವಾಲಿಫಿಕೇಷನ್ ನೋಡ್ತಾ ಇಲ್ಲ, ಏನು ಎನ್ಕ್ವೈರೀಸ್ ಇಲ್ಲ, ಯಾರು ಏನು, ಮತ್ತು ಯಾವುದೇ ಎಕ್ಸಾಮ್ ಇಲ್ಲ, ಡೈರೆಕ್ಟು ಶಿಷ್ಯನಾಗೆ ಮಾಡ್ಕೊಳ್ತೀನಿ ಅಂತ ಹೇಳ್ತಾರೆ. ಸೊ ಅದೇ ರೀತಿ ಬೆಳಗ್ಗೆ ಆಗುತ್ತೆ. ಸೊ ಅವರು ಗಂಗಾ ನದಿ ತೀರಕ್ಕೆ ಹೋಗ್ತಾರೆ, ಗಂಗಾ ನದಿಗೆ ಸ್ನಾನಕ್ಕೆ ಹೋಗ್ತಾರೆ. ನೀರಲ್ಲಿ ಇಳಿತಾ ಇದ್ದಂಗೆ ಒಂದು ಡೆಡ್ ಬಾಡಿ ಬಂದು ಅವರ ಪಾದವನ್ನು ಟಚ್ ಮಾಡ್ತಿರುತ್ತೆ. ಸೊ ಆ ಡೆಡ್ ಬಾಡಿಯನ್ನು ಇಮ್ಮಿಡಿಯೇಟಾಗಿ ಎತ್ಕೊಂಡು ಅವ್ರಿಗೆ ಹೇಳ್ತಾರೆ, ಯಾರು ನೀನು, ಮಾತಾಡು ಅಂತ ಕೇಳ್ತಾರೆ. ನಿನ್ನ ಹೆಸ್ರೇನು ಹೇಳು ಅಂತ ಕೇಳ್ತಾರೆ. ಅದು ಡೆಡ್ ಬಾಡಿ ಆಗಿರುತ್ತೆ. ಸೊ ಹಿಂದೆ ಮಹಾಪ್ರಭುಗಳು ಹೇಳ್ತಾರೆ, ಸಾರಂಗ, ಅದಕ್ಕೆ ಇನಿಷಿಯೇಟ್ ಮಾಡು, ಅದರ ಕಿವಿನಲ್ಲಿ ದೀಕ್ಷೆಯನ್ನು ಕೊಡು, ಆ ಡೆಡ್ ಬಾಡಿಗೆ ಕಿವಿನಲ್ಲಿ ಮಂತ್ರವನ್ನು ಹೇಳು ಅಂತ ಮಹಾಪ್ರಭುಗಳು ಕೂಗಿ ಹೇಳ್ತಾರೆ. ಸೊ ಸಾರಂಗ ಏನು ಮಾಡ್ತಾರೆ, ಇಮ್ಮಿಡಿಯೇಟಾಗಿ ಕಿವಿನಲ್ಲಿ, ಮೃತವಾಗಿರ್ತಕ್ಕಂಥ ದೇಹದ ಕಿವಿನಲ್ಲಿ ಹೇಳ್ತಾರೆ, ಮಂತ್ರವನ್ನು ಹೇಳ್ತಾರೆ. ಮಂತ್ರವನ್ನು ಹೇಳಿದ್ಮೇಲೆ ಇಮ್ಮಿಡಿಯೇಟಾಗಿ ಡೆಡ್ ಬಾಡಿಗೆ ಪ್ರಜ್ಞೆ ಬರುತ್ತೆ. ಪ್ರಜ್ಞೆ ಬಂದಿದ ತಕ್ಷಣ ಅದು ನಮಸ್ಕಾರವನ್ನು ಮಾಡಿಬಿಟ್ಟು ಸಾರಂಗ ಮುರಾರಿ ಠಾಕೂರ್ ಅವರಿಗೆ ಆಮೇಲೆ ಹೇಳುತ್ತೆ, ನನ್ನ ಹೆಸರು ಮುರಾರಿ, ಯಾರು ನೀನು ಅಂತ ಕೇಳ್ತಾರೆ. ನಾನು ನಿಮ್ಮ ದಾಸ, ದಯವಿಟ್ಟು ಆಶೀರ್ವಾದವನ್ನು ಮಾಡಿ ನಿಮ್ಮ ಜೊತೆಯಲ್ಲಿ ಇಟ್ಕೊಳ್ಳಿ ಅಂತ ಕೇಳ್ತಾರೆ. ಸೊ ಈ ವಿಚಾರ ಅವರ ತಂದೆ ತಾಯಿಗೆ ಗೊತ್ತಾಗುತ್ತೆ. ಮುರಾರಿ ಅವರ ತಂದೆ ತಾಯಿಗೆ ತನ್ನ ಮಗ ಜೀವಂತವಾಗಿದ್ದಾನೆ ಅಂತ. ಸೊ ಆ್ಯಕ್ಚುಲಾಗಿ ಏನಾಗಿರುತ್ತೆ, ಮುರಾರಿಯ ಒಂದು ಮದುವೆ ವಿವಾಹದ ಒಂದು ದಿನ ಇರುತ್ತೆ.
ಆ ವಿವಾಹದ ದಿನನೇ ಹಾವು ಕಚ್ಬಿಟ್ಟು ಆ ಮುರಾರಿ ಮೃತ ಆಗಿರ್ತಾನೆ. ಸೊ ಇಲ್ಲಿ ಅವರ ತಂದೆ ತಾಯಿಗೆ ಮುರಾರಿ ಒಬ್ಬನೇ ಮಗ. ಸೊ ಹಾಗಾಗಿ ಒಬ್ಬನೇ ಮಗ ಯಾರಿಗೆ ಇರ್ತಾರೋ ಸೊ ಅವರು ಅದನ್ನ ಬರ್ನ್ ಮಾಡೋ ಹಾಗಿಲ್ಲ, ಬೆಂಕಿಗೆ ಹಾಕುವ ಹಾಗಿಲ್ಲ. ಸೊ ಅವ್ರನ್ನ ಏನ್ ಮಾಡ್ತಾರೆ, ಒಂದು ಬಾಳೆದಿಂಡಿಗೆ ಮೇಲೆ ಆ ಬಾಳೆದಿಂಡಿ ಮೇಲೆ ತೆಪ್ಪ ಥರ ಮಾಡಿ ಅದನ್ನ ಮಲಗಿಸಿ ಅದನ್ನ ಗಂಗಾ ನದಿಯಲ್ಲಿ ತೇಲ್ಬಿಡ್ತಾರೆ. ಸೊ ಇದು ಅಲ್ಲಿನ ಸಂಪ್ರದಾಯ. ಆ ಅದು ಈಗ ತಂದೆ ತಾಯಿಗೆ ಗೊತ್ತಾಗುತ್ತೆ ತನ್ನ ಮಗ ಬದುಕಿದ್ದಾನೆ ಅಂತ. ಸೊ ಕರ್ಕೊಂಡು ಹೋಗೋದಕ್ಕೆ ಬರ್ತಾರೆ, ಮುರಾರಿಯನ್ನ ಕರೀತಾರೆ. ಸೊ ಮುರಾರಿ ಹೇಳ್ತಾರೆ, ಇಲ್ಲ ನನಗೆ ಹೊಸ ಚೇತನವನ್ನ ಕೊಟ್ಟಿದ್ದು ಸಾರಂಗ ಠಾಕೂರ್ ಅವರು. ಸೊ ಹಾಗಾಗಿ ನನ್ನ ಜೀವನವನ್ನ ಇವರ ಸೇವೆಗಾಗಿ ನಾನು ಮುಡಿಪಾಗಿಡ್ತೀನಿ ಅಂತ ಹೇಳ್ತಾರೆ. ಇಲ್ಲಿ ವೃಂದಾವನ್ ದಾಸ್ ಠಾಕೂರ್ ಅವರು ಹೇಳೋ ಪ್ರಕಾರ ಆಮ್, ಮುರಾರಿ ಚೈತನ್ಯ ದಾಸ್ ಅಂತ ಕರೀತಾರೆ. ಇನಿಷಿಯೇಟ್ ಆದ್ಮೇಲೆ, ದೀಕ್ಷೆ ಆದ್ಮೇಲೆ ಮುರಾರಿ ಚೈತನ್ಯ ದಾಸ್. ಸೊ ಮುರಾರಿ ಒಂದೊಂದ್ಸಲ ಕಾಡಿಗೆ ಹೋಗ್ತೀನಂತೆ. ಕಾಡಿಗೆ ಹೋಗ್ಬಿಟ್ಟು ಹುಲಿಗಳನ್ನ ಬೆನ್ನಟ್ಕೊಂಡು ಹೋಗ್ತಾ ಇದ್ದಂತೆ. ಹುಲಿಗಳನ್ನ ಬೆನ್ನಟ್ಕೊಂಡು ಹೋಗೋದು, ಆಟ ಆಡೋದು. ಮತ್ತೆ ಹುಲಿಗಳ ಬೆನ್ನ ಮೇಲೆ ಜಂಪ್ ಮಾಡಿ ಕುತ್ಕೊಳ್ಳೋದು. ಮತ್ತೆ ಹೆಬ್ಬಾವನ್ನ ತಗೊಂಡು ತೊಡೆ ಮೇಲೆ ಹಾಕೊಂಡು ಹೆಬ್ಬಾವಿನ ಜೊತೆ ಆಟ ಆಡೋದು. ಸೊ ಇದೆಲ್ಲ ಮಾಡ್ತಾ ಇದ್ರಂತೆ. ಇದು ಹೇಗ್ ಸಾಧ್ಯ ಅಂತಂದ್ರೆ ನಿತ್ಯಾನಂದ ಮಹಾಪ್ರಭುಗಳ ಕೃಪೆಯಿಂದ ಆತ ಹುಲಿಗಳ ಜೊತೆನಲ್ಲಿ ಆಟ ಆಡೋದಕ್ಕೆ, ಹೆಬ್ಬಾವಿನ ಜೊತೆನಲ್ಲಿ ಆಟ ಆಡೋದಕ್ಕೆ ಸಾಧ್ಯ ಆಗ್ತಿತ್ತು. ಅವು ಏನು ಮಾಡ್ತಿರ್ಲಿಲ್ಲ ಮುರಾರಿಗೆ. ಅವುಗಳಿಗೆ ಶಕ್ತಿ ಇದ್ರೂ ಬೇರೆಯವರಿಗೆ ಕಷ್ಟ ಆಯ್ತು ಎಲ್ಲ ಮಾಡ್ತಾ ಇತ್ತು. ಬಟ್ ಮುರಾರಿಗೆ ಏನು ಮಾಡ್ತಿರ್ಲಿಲ್ಲ. ಇದು ಜಸ್ಟ್ ನಿತ್ಯಾನಂದ ಪ್ರಭುಗಳ ಒಂದು ಕರುಣೆ. ನಿತ್ಯಾನಂದ ಪ್ರಭುಗಳು ಬಹಳ ಬಹಳ ತುಂಬಾನೇ ಮರ್ಸಿಫುಲ್. ಅವರು ತಮ್ಮ ವಾತ್ಸಲ್ಯ ಭಾವದಿಂದ ಒಂದು ಸಲ ತನ್ನ ಸೇವಕರನ್ನ ಒಂದು ಜಸ್ಟ್ ಬ್ಲಿಂಕಲ್ಲಿ ನೋಡ್ತಾರೋ ಅವರ ಏನು ಆನಂದ, ಯಾವಾಗಲೂ ಆನಂದವನ್ನೇ ಪಡೀತಿರ್ತಾರೆ. ನಿತ್ಯ ಆನಂದವನ್ನೇ ಅನುಭವಿಸ್ತಾ ಇರ್ತಾರೆ. ಇದು ಈ ಒಂದು ಅವಕಾಶ ನೋಡಿ ಈವನ್ ಬ್ರಹ್ಮನಿಗೂ ಕೂಡ ಸಾಧ್ಯ ಇಲ್ಲ. ಕೇವಲ ಕೇವಲ ನಿತ್ಯಾನಂದ ಪ್ರಭುಗಳ ಭಕ್ತರಿಗೆ ಮಾತ್ರ ಇದು ಸಿಗತ್ತೆ. ಒಂದ್ಸಲ ಮುರಾರಿ ಚೈತನ್ಯ ದಾಸ್ ಅವರು ಎಕ್ಸ್ಟೆಸಿನಲ್ಲಿ ತುಂಬಾ ಅವರು ಭಕ್ತಿಯಲ್ಲಿ ಮುಳುಗಿದಾಗ ಅವರು 2-3 ದಿನ ನೀರಲ್ಲೇ ಇರ್ತಿದ್ರಂತೆ. ಆಚೆ ಅವ್ರಿಗೆ ಗೊತ್ತೇ ಆಗ್ತಿರ್ಲಿಲ್ವಂತೆ. ಬಟ್ ಅವ್ರಿಗೆ ಏನು ಆಗ್ತಾನೆ ಇರಲಿಲ್ಲ. ನಿತ್ಯಾನಂದ ಪ್ರಭುಗಳ ಕೃಪೆ ಇತ್ತು. ಸೊ ಹಾಗಾಗಿ ಹುಲಿ ಕಚ್ತಿರ್ಲಿಲ್ಲ, ನೀರು ಕೂಡ ಏನು ಮಾಡ್ತಿರ್ಲಿಲ್ಲ, ಹೆಬ್ಬಾವು ಕೂಡ ಏನು ಮಾಡ್ತಿರ್ಲಿಲ್ಲ. ನೀರಲ್ಲೇ 2-3 ದಿನವರೆಗೂ ಅವರ ಒಂದು ಅವ್ರದ್ದೇ ಆದಂಥ ಒಂದು ಥಿಂಕಿಂಗ್ನಲ್ಲಿ ಇರ್ತಿದ್ರು. ಥಿಂಕಿಂಗ್ ಅಂತಂದರೆ ಭಗವಂತನ ಸ್ಮರಣೆಯಲ್ಲಿ ಇರ್ತಿದ್ರು. ಅವ್ರಿಗೆ ಗೊತ್ತಾಗ್ತಾನೆ ಇರಲಿಲ್ಲ ಅವ್ರು ನೀರಲ್ಲಿದ್ದಾರೆ ಅಂತ. ಗೌರ ಗಣೋದ್ದೇಶ ದೀಪಿಕದಲ್ಲಿ ಈ ರೀತಿ ಹೇಳ್ತಾರೆ, ವ್ರಜೆ ನಂದಿಮುಖಿ ಯಶಿದ್ ಸದ್ಯ ಸಾರಂಗ ಠಾಕುರ ಪ್ರಹ್ಲಾದೋ ಮನ್ಯತೆ ಕೈಷ್ಟಿನ್ ಮತ್ಪ್ರಿಯ ನೇಸ ಮನ್ಯತೆ ಅಂತಂದರೆ ರಜಲೀಲೆಯಲ್ಲಿ ಅವರು ಅವರು ನಂದಿಮುಖಿಯಾಗಿದ್ದರು. ಸಾರಂಗ ಅವರು, ಸಾರಂಗ ಠಾಕೂರ್ ಅವರು ನಂದಿಮುಖಿಯಾಗಿದ್ದರು. ಮತ್ತು ಕೆಲವರು ಹೇಳ್ತಾರೆ ಅವರು ಹಿಂದೆ ಪ್ರಹ್ಲಾದ ಮಹಾರಾಜರಾಗಿದ್ದರು. ಸೊ ಈಗ ಸಾರಂಗ ಠಾಕೂರರಾಗಿ ಬಂದಿದ್ದಾರೆ ಅಂತ. ಬಟ್ ಅದನ್ನು ಶಿವಸೇನ ಅವರು ಒಪ್ಕೊಳ್ಳೋದಿಲ್ಲ. ಕವಿ ಕರ್ಣಾಪುರ ಅವರ ತಂದೆ ಈ ಗೌರ ಗಣೋದ್ದೇಶ ದೀಪಿಕವನ್ನು ಬರೆದಿರ್ತಕ್ಕಂಥವ್ರು. ಸೊ ಅವರ ತಂದೆ ಇದನ್ನು ಒಪ್ಕೊಳ್ಳೋದಿಲ್ಲ. ಅವರು ಹಿಂದೆ ಪ್ರಹ್ಲಾದ್ ಮಹಾರಾಜರಾಗಿರಲಿಲ್ಲ, ಅವರು ನಂದಿಮುಖಿ ಸಖಿಯಾಗಿದ್ದರು ಅಂತ ಇಲ್ಲಿ ಹೇಳ್ತಾರೆ. ನಂದಿಮುಖಿಯವರು ರೇಷ್ಮೆಯ ವಸ್ತ್ರವನ್ನು ಧರಿಸ್ತಾ ಇದ್ರು. ಮತ್ತು ರಾಧಾ ಗೋಪಿನಾಥ್ ಅವರಿಗೆ, ರಾಧಾರಾಣಿ ಮತ್ತು ರಾಧಾಕೃಷ್ಣ ಅವರಿಗೆ ಸಂದೇಶವನ್ನು ಕಳಿಸ್ತಕ್ಕಂಥವ್ರದ್ದು ಅವರ ಒಂದು ಸೇವೆ. ಮತ್ತು ಕೃಷ್ಣನಿಗೆ ಸಂಧಿ ಮಾಡ್ತಾರೆ. ರಾಧಾಕೃಷ್ಣರಲ್ಲಿ ಸಂಧಿಯನ್ನು ಮಾಡ್ತಕ್ಕಂಥವ್ರಲ್ಲಿ ಇವರು ಕನ್ವಿನ್ಸ್ ಮಾಡ್ತಾಯಿದ್ರು. ಸಮ್ಟೈಮ್ಸ್ ಏನಾಗುತ್ತೆ, ರಾಧಾರಾಣಿ ಕೃಷ್ಣ ಇಬ್ಬರೂ ಜಗಳವನ್ನು ಮಾಡ್ಕೊಳ್ತಾ ಇದ್ರಲ್ವ. ಸೊ ಆ ಟೈಮಲ್ಲಿ ಇವ್ರು ಹೋಗಿ ಕನ್ವಿನ್ಸ್ ಮಾಡ್ತಾಯಿದ್ರು, ಕೃಷ್ಣನಿಗೆ ಕನ್ವಿನ್ಸ್ ಮಾಡ್ತಾಯಿದ್ರು. ಮತ್ತು ಇವರು ಸಾಂದೀಪನಿ ಮುನಿ ಮತ್ತು ಸುಮುಖಿ ಅವರ ಮಗಳು ಇವರು. ಸಾಂದೀಪನಿ ಮುನಿ ಕೃಷ್ಣನ ಗುರು ಗೊತ್ತಲ್ವಾ, ಮತ್ತು ಸುಮುಖಿ ಅವರ ತಾಯಿ, ಮತ್ತು ಮಧುಮಂಗಳ ಇವರ ಅಣ್ಣ. ಸಾಂದೀಪನಿ ಮತ್ತು ಸುಮುಖಿಯ ಮಗ ಮಧುಮಂಗಳ, ಮತ್ತು ಈಕೆಗೆ ಅಣ್ಣ ಆಗಬೇಕು. ಯಾರಿಗೆ? ನಂದಿಮುಖಿ ಸಖಿಗೆ ಅಣ್ಣ ಆಗಬೇಕು. ಮತ್ತು ಪೂರ್ಣಮಾಸಿ ಈಕೆಯ ಅಜ್ಜಿ. ನೋಡಿ, ಎಲ್ಲರೂ ಕೃಷ್ಣ ಲೀಲೆಯಲ್ಲಿ ಬರ್ತಾರೆ. ಪೂರ್ಣಮಾಸಿ ಬಂದು ಸಾಂದೀಪನಿ ಮುನಿಯ ತಾಯಿ. ಪೂರ್ಣಮಾಸಿ ಕೂಡ ತುಂಬ ಫೇಮಸ್ಸು ಕೃಷ್ಣ ಲೀಲೆನಲ್ಲಿ.
ಮಧುಮಂಗಳು ಕೂಡ ಕೃಷ್ಣಲೀಲೆಯಲ್ಲಿ ಬರ್ತಾರೆ, ತುಂಬ ಕ್ಲೋಸ್ ಫ್ರೆಂಡು, ಸಖ. ಮಧುಮಂಗಳನ ಸೇವೆ ಏನು, ಭಗವಂತನಿಗೆ ನಗಿಸುವುದು, ನಗಿಸು ಹೇಗಾದರೂ ಮಾಡಿ ಭಗವಂತನನ್ನು ನಗಿಸೋದು, ಅಂಗಾಂಗವನ್ನು ಭಂಗಿಯ ರೀತಿಯಲ್ಲಿ ಮಾಡಿ ಭಗವಂತನ ನಗಿಸಿದ್ರು. ಹಲವಾರು ವಿಧದ ರೀತಿಯಲ್ಲಿ ಭಗವಂತನ ನಗಿಸುವುದು ಮಧುಮಂಗಳನ ಒಂದು ಕೆಲಸ. ಯಾರ್ಯಾರು ಕೃಷ್ಣ ಲೀಲೆಯಲ್ಲಿ ಪುರುಷರಿದ್ದರು, ಕೃಷ್ಣ ಲೀಲೆಯಲ್ಲಿ ಗೋಪಿಯರಿದ್ರು, ಸಖಿಯರಿದ್ರು, ಅವರೆಲ್ಲರೂ ಕೂಡ ಇದರಲ್ಲಿ ಗೌರ ಲೀಲೆಯಲ್ಲಿ ಬರ್ತಾರೆ ಪುರುಷರಾಗಿ. ಯಾಕೆ ಅಂತಂದರೆ ಮಹಾಪ್ರಭು ಇಲ್ಲಿ ಸನ್ಯಾಸವನ್ನು ತಗೊಳ್ತಾರೆ. ಸೊ ಸನ್ಯಾಸವನ್ನು ತಗೊಂಡ್ಮೇಲೆ ಸೊ ಗೋಪಿಯರ್ಗೆ ಇನ್ನೇನು ಕೆಲಸ, ಸೊ ಹಾಗಾಗಿ ಅವರು ಎಲ್ಲರೂ ಪುರುಷರಾಗಿ ಬರ್ತಾರೆ. ನೋಡಿ, ರಾಧಾರಾಣಿ ಕೂಡ ಗದಾಧರ್ ಪಂಡಿತ್ ಆಗಿ ಬರ್ತಾರೆ, ರೂಪ ಗೋಸ್ವಾಮಿ ಕೂಡ ರೂಪಮಂಜರಿಯಾಗಿ ಬರ್ತಾರೆ. ಹೀಗೆ ಆಲ್ಮೋಸ್ಟ್ ಎಲ್ಲ ಗೋಪಿಯರು ಇಲ್ಲಿ ಗೌರಲೀಲಿನಲ್ಲಿ ಪುರುಷರಾಗೇ ಬರ್ತಾರೆ. ಮುಖ್ಯವರು ಆಲ್ಮೋಸ್ಟ್ ಎಲ್ಲ ಪ್ರಕಾರದ ರತ್ನಗಳನ್ನು ಆಭರಣಗಳನ್ನು ತರಿಸ್ತಾ ಇದ್ರು. ಮತ್ತು ಅವರು ವಯಸ್ಸು ಯಾವಾಗ್ಲೂ ಕಿಶೋರಾವಸ್ಥೆಯಲ್ಲೇ ಇರ್ತಿದ್ರು. ಕಿಶೋರಾವಸ್ಥೆ ಅಂದರೆ ಮೇ ಬಿ 10ರಿಂದ 16 ವರ್ಷ. ಮತ್ತು ಅವರು ಶಿಲ್ಪಕಾರಿಕೆಯಲ್ಲಿ ತುಂಬ ನಿಪುಣರು. ಅಂತಂದರೆ ಶಿಲ್ಪಕಾರಿಕೆ ಅಂತಂದರೆ ರಾಧಾಕೃಷ್ಣರ ಒಂದು ಮಿಲನಕ್ಕೆ ಕುಟೀರ ಬೇಕಾಗತ್ತೆ, ಮತ್ತು ಮನೆ ಡಿಸೈನ್ಸ್ ಮಾಡೋದು. ಸೊ ಅವರಿಗೆ ಒಂದು ಇವಾಗ ಇದರಲ್ಲಿ ನೋಡಿರ್ತೀವಲ್ಲ, ಉಯ್ಯಾಲೆಯಲ್ಲೆಲ್ಲ ಕುತ್ಕೊಂಡಿರೋದು, ಅದೆಲ್ಲ ಡಿಸೈನ್ಸ್ ಮಾಡೋದು, ಇದೆಲ್ಲ ನಂದಿಮುಖಿ ಅವರೇ ಮಾಡೋದು. ಸೊ ಕೃಷ್ಣ ಲೀಲೆಯಲ್ಲಿ ನಂದಿಮುಖಿಯವರು ರಾಧಾ ಗೋಪಿನಾಥರಿಗೆ ಸೇವೆಯನ್ನು ಮಾಡ್ತಾಯಿದ್ರು. ಇಲ್ಲಿ ಸಾರಂಗ ಠಾಕೂರ್ ಅವರು ಕೂಡ ಗೌರ ಲೀಲೆಯಲ್ಲಿ ರಾಧಾ ಗೋಪಿನಾಥ್ ಅವರ ಸೇವೆಯನ್ನು ಮಾಡ್ತಾರೆ. ಸೊ ಈ ರಾಧಾ ಗೋಪಿನಾಥ್ ಈಗಲೂ ಕೂಡ ಇದಿದೆ, ಮಾಮ್ಗಚ್ಚಿನಲ್ಲಿ ಹೋದರೆ, ಜಹಾರ್ ನಗರದಲ್ಲಿ ಹೋದರೆ ಅಲ್ಲಿ ಈಗಲೂ ಕೂಡ ರಾಧಾ ಗೋಪಿನಾಥ್, ಈ ವಾಸುದೇವ ದತ್ತ ಠಾಕೂರ್ ಅವರ ಶ್ರೀ ರಾಧಾ ಮದನ್ ಗೋಪಾಲ್, ಈ ಎರಡೂ ಡಿಟೀಸ್ ಕೂಡ ರಾಧಾ ಗೋಪಿನಾಥ್ ಮತ್ತು ರಾಧಾ ಮದನ್ ಗೋಪಾಲ್, ಈ ಎರಡೂ ಡಿಟೀಸ್ ಕೂಡ ಒಂದೇ ಕಡೆ ಅಲ್ಲೇ ವರ್ಷಿಪ್ ಮಾಡ್ತಾರೆ. ಈಗಲೂ ಕೂಡ ಅಲ್ಲಿ ಹೋಗ್ಬೋದು, ದರ್ಶನ ಮಾಡ್ಬೋದು. ಕಟ್ವಾದಲ್ಲಿ ಇಳ್ಕೊಂಡ್ರೆ, ಕಟ್ವಾವರೆಗೂ ಟ್ರೈನ್ ಇದೆ. ಸೊ ಅಲ್ಲಿ ಇಳ್ಕೊಂಡ್ರೆ ಅಲ್ಲಿಂದ ಬಂದರ್ ಟಿಕೂರಿ ಅಂತ ಬರುತ್ತೆ. ಟಿಕೂರಿಯಲ್ಲಿ ಆಟೋದ ರಿಕ್ಷಾದಲ್ಲಿ ಹೋಗ್ಬೋದು. ಅಲ್ಲಿಂದ ಯಾರನ್ನು ಕೇಳಿದ್ರು ಅಲ್ಲಿ ಹೇಳ್ತಾರೆ ಟೆಂಪಲ್ ಬಗ್ಗೆ. ಅಲ್ಲಿ ಈ ಡಿಟೀಸ್ನ ದರ್ಶನವನ್ನು ಮಾಡ್ಬೋದು. ಹರೇ ಕೃಷ್ಣ, ಧನ್ಯವಾದಗಳು. ಸೊ ನಾನು ಶ್ರೀ ಸಾರಂಗ ಠಾಕೂರ್ ಅವರ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದೀನೋ ಅಷ್ಟು ನಿಮ್ಮಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಶ್ರೀ ಗುರು ಮಹಾರಾಜರ ಕೃಪೆಯಿಂದ ಇದು ಸಾಧ್ಯ ಆಯಿತು. ಶ್ರೀ ಸಾರಂಗ ಠಾಕೂರ್ ಅವರನ್ನು ಗುಣಗಾನ ಮಾಡೋದಕ್ಕೆ ಸಾಧ್ಯ ಆಯಿತು. ನಾನೇನಾದರೂ ತಪ್ಪಾಗಿ ಹೇಳಿದರೆ ದಯವಿಟ್ಟು ಕ್ಷಮಿಸಿ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತಕೋಟಿ ವೈಷ್ಣವವೃಂದ ಕಿ ಜೈ.